ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಪ್ರೈಸ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸಿ ಸ್ವಾಗತಿಸುತ್ತೇನೆ. ನಾವು ಈ ಕಾರ್ಯಕ್ರಮವನ್ನು ಪ್ರಶ್ನೋತ್ತರ ರೀತಿಯಲ್ಲಿಟ್ಟಿದ್ದೇವೆ. ನಮ್ಮ ವೀಕ್ಷಕರಿಗೆ ಇರಬಹುದಾದ ವೈಯಕ್ತಿಕ ಹಾಗೂ ಆತ್ಮಿಕ ವಿಷಯಗಳನ್ನು ಇಲ್ಲಿ ಚರ್ಚಿಸುತ್ತೇವೆ. ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿ ಯಾವುದೇ ಮಿತಿ ಇಲ್ಲ. ನಾನು ನಿಮ್ಮ ಅತಿಥೇಯ ವಿದ್ಯಾ ಹಾಗೂ ಈ ದಿನದ ನಮ್ಮ ಅತಿಥಿ ಮಿಸ್ಟರ್ ಎನೋಷ್. ಸ್ವಾಗತ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ದಿನದ ನಮ್ಮ ವಿಷಯ ಒಂಟಿತನ. ಈ ಒಂಟಿತನಕ್ಕೆ ಸಂಬಂಧಿಸಿದ ಆಲೋಚನೆಗಳು ಮತ್ತು ನಡತೆಗಳನ್ನು ನಾವು ಚರ್ಚೆ ಮಾಡೋಣ. ದೇವರು ನಮಗಿಟ್ಟಿರುವ ಯೋಜನೆಯ ಬೆಳಕಿನಲ್ಲಿ ಇವುಗಳನ್ನು ನಾವು ಹೇಗೆ ಎದುರಿಸಬಹುದು ಎಂದು ಕೂಡ ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳೋಣ. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮುನ್ನ ದೇವರಿಗೆ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ನಾವು ಒಂಟಿತನದ ಬಗ್ಗೆ ಚರ್ಚೆ ಮಾಡುವಾಗ ನಮ್ಮೊಂದಿಗಿದ್ದು ನಮ್ಮ ಜೊತೆ ಮಾತನಾಡಿ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ಯೇಸುವಿನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ಆಮೆನ್. ಎನೋಷ್ ಅವರೇ, ಈ ಲೋಕದಲ್ಲಿ ಅನೇಕ ಜನರಿದ್ದರೂ ಸಹ ನಮಗೆಲ್ಲರಿಗೂ ಒಂದಲ್ಲ ಒಂದು ದಿನ ಅಥವಾ ಕೆಲವರಿಗೆ ಯಾವಾಗಲೂ ಒಂಟಿತನ ಕಾಡುತ್ತದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಲ್ಲ, ನಿಮ್ಮ ಪ್ರಶ್ನೆ ಬಹಳ ಸುಂದರವಾದ ಪ್ರಶ್ನೆ. ಕಾರಣ ಏನಕ್ಕೆ ಅಂದರೆ, ನೀವು ಹೇಳಿದ ಹಾಗೆ ಈ ಲೋಕದಲ್ಲಿ ಸುಮಾರು 6 ಬಿಲಿಯನ್ ಅಂತ ಹೇಳ್ತಾರೆ ಜನ. ಅದರಲ್ಲೂ ನಮ್ಮ ಭಾರತದ ನಾವು ಸಂಖ್ಯೆಯನ್ನು ನೋಡುವಾಗ ಸುಮಾರು 1.42 ಬಿಲಿಯನ್ ಎಂಬುದಾಗಿ ನಾವು ಹೇಳ್ತೇವೆ. ಇಷ್ಟು ಜನರಿದ್ದಾಗ್ಯೂ ನಾವು ಒಂಟಿತನವನ್ನು ಎದುರಿಸ್ತೇವೆ. ಎಂಥ ವಿಪರ್ಯಾಸ ಅಲ್ಲ? ಬಹಳ ವಿಪರ್ಯಾಸ. ಕಾರಣ ಇಷ್ಟೇ. ನನಗೆ ಅನಿಸೋದು ಏನು ಗೊತ್ತಾ, ಅನೇಕ ಬಾರಿ ನಾವು ಮಾತನಾಡುವಾಗ ನಾನು ನನ್ನದೇ ಆದ ದೃಷ್ಟಿಕೋನದಲ್ಲಿ ಮಾತಾಡ್ತೇನೆ, ಈಗ ನೀವು ನಿಮ್ಮದೇ ಆದ ದೃಷ್ಟಿಕೋನದಲ್ಲಿ ಮಾತಾಡ್ತೀರ. ನಾನು ಭಾವನಾತ್ಮಕವಾಗಿ ಆ ಒಂದು ಸಂಬಂಧ ಬಾಂಧವ್ಯವನ್ನು ನೋಡಲು ಎದುರು ನೋಡ್ತೇನೆ. ಯಾವಾಗ ನಾವು ನಮ್ಮ ದೃಷ್ಟಿಕೋನಗಳು ಎಲ್ಲೂ ಮೀಟ್ ಆಗೋದಿಲ್ಲ, ಆ ಸಮಯದಲ್ಲಿ ಎಲ್ಲೋ ನಾನು ನಿಮಗೆ ಕ್ಲೋಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆ ಬರುತ್ತೆ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಈ ಭಾವನಾತ್ಮಕವಾದಂತಹ ಮಾತುಗಳು, ಭಾವನೆಗಳು ಅದು ಹೊಂದಾಣಿಕೆ ಆಗಿಲ್ಲ ಅನ್ನುವಾಗ ಈ ರೀತಿಯಾದಂಥ ಒಂಟಿತನ ನಮ್ಮನ್ನು ಬಹಳ ಕಾಡ್ತದೆ. ಅದು ಎಷ್ಟು ಜನರಿದ್ರೂ ಪರವಾಗಿಲ್ಲ. ಈಗ ನೋಡಿ, ನೀವು ಕೆಲಸಕ್ಕೆ ಹೋಗ್ತೀರಾ, ಅನೇಕ ಜನರಿರ್ತಾರೆ. ನಿಮ್ಮ ಕುಟುಂಬಗಳು ಸಹ ಈಗ ಸಮಯ ಕೊಡ್ತಾ ಇಲ್ಲ. ಹಾಯ್, ಹಲೋ, ಹೌ ಆರ್ ಯು, ಹೇಗಿದ್ದೀರಾ ಅಂತ ಕೇಳ್ತಾರೆ. ಆದರೆ ನಿಜವಾಗ್ಲೂ ನಾವು ಹೇಗಿದ್ದೀವಿ ಅಂತ ಕೇಳ್ತಾರಾ ಅಥವಾ ಸುಮ್ಮನೆ ಏನೋ ಒಂದು ಹೆಸರಿಗಾಗಿ ಕೇಳ್ತಾ ಇದ್ದಾರಾ? ಸೊ ಈ ರೀತಿಯಾದಂಥ ಅನೇಕ ಅಂಶಗಳು ನಮ್ಮನ್ನು ಒಂಟಿತನದ ಎಡೆಗೆ ನಡೆಸ್ತದೆ. ಆಗಲೇ ನಮಗೆ ಎಷ್ಟೊಂದು ಜನ ಇದ್ರೂ ಯಾರೂ ಇಲ್ಲ ಅನ್ನುವಂಥ ಆಲೋಚನೆ ಬರುವಂಥದ್ದಾಗಿರ್ತದೆ. ನಿಜ. ನಮ್ಮ ವೀಕ್ಷಕರು ಕೆಲವೊಂದು ಪ್ರಶ್ನೆಗಳನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಪ್ರಸಾದ್ ರವರು, ನನ್ನ ಸುತ್ತಲಿರುವ ಜನರು ಸ್ನೇಹವುಳ್ಳವರು. ನಾನು ಸಾಮಾಜಿಕ ಮಾಧ್ಯಮದಲ್ಲಿ 100 ಸ್ನೇಹಿತರನ್ನು ಹೊಂದಿದ್ದೇನೆ. ಆದರೆ ನಾನು ಗುಣಮಟ್ಟದ ಸಮಯವನ್ನು ಯಾರೊಂದಿಗೂ ಹೊಂದಿಲ್ಲ. ನಾನು ಯಾಕೆ ನಿಜವಾದ ಸ್ನೇಹಿತರನ್ನು ಹೊಂದಿಲ್ಲ? ಮತ್ತೊಂದು ವಿಪರ್ಯಾಸದ ಸಂಗತಿ ಎಂಬುದಾಗಿ ನಾನು ಹೇಳ್ಬೋದು. ವೀಕ್ಷಕರು ಆ ಪ್ರಶ್ನೆಯನ್ನು ಕೇಳುವಾಗ ನನಗೆ ಅವರ ಒಂದು ಭಾವನೆ ಅರ್ಥ ಆಗುತ್ತೆ. ಕಾರಣ ಇಷ್ಟೇ, ನಮಗೆ ಈ ಸೋಷಿಯಲ್ ಮೀಡಿಯಾ, ಸಮಾಜ ಜಾಲತಾಣಗಳು ಬಂದಾದ ನಂತರ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ನಮಗೆ ಹಂಚ್ಕೊಳ್ಳಿಕ್ಕೆ ಅನೇಕ ವಿಷಯಗಳಿರ್ತದೆ. ಆದರೆ ಅಲ್ಲಿರುವಂಥ ಫ್ರೆಂಡ್ ನಮಗೆ ಕಾಣಿಸೋದಿಲ್ಲ. ನನಗೆ ಇಷ್ಟ ಆಗಿರೋದನ್ನ ಹೇಳಲಿಕ್ಕೆ ಮಾಡ್ತೇನೆ, ಆದರೆ ಲಿಟ್ರಲಿ ಅವ್ರಿಗೆ ಕಾಣಿಸೋದಿಲ್ಲ. ಇಲ್ಲಿ ಒಂದು ಏನು ಅಂದರೆ, ನಮ್ಮ ಈ ಜಗತ್ತಿನಲ್ಲಿ
ನಮ್ಮ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತಲೇ ಗೊತ್ತಿಲ್ಲ ನಮಗೆ ಅನೇಕ ಸಮಯಗಳಲ್ಲಿ. ಸೊ ಇವಾಗ ನಮಗೆ ನಿಜವಾದ ಸ್ನೇಹಿತರು ಯಾರು ಅದು ನಮಗೆ ಬಹಳ ಕಷ್ಟ ಆಗುತ್ತೆ. ಕಾರಣ ಏನು ಅಂದರೆ, ಒಬ್ಬ ನಿಜವಾದ ಸ್ನೇಹಿತ ಅಥವಾ ಸ್ನೇಹಿತೆಯನ್ನು ಹೊಂದಬೇಕಾದ್ರೆ ನಾವು ಸಮಯವನ್ನು, ಪರಿಶ್ರಮವನ್ನು ಹಾಕಲೇಬೇಕು. ಅನೇಕ ಬಾರಿ ನಾವು ಸಮಜಾಯಿಷಿಗಳನ್ನು ಮಾಡಿಕೊಳ್ಳೇಬೇಕು. ಯಾಕೆಂದರೆ ನಮಗೆ ಫ್ರೆಂಡ್ ಬೇಕಂದರೆ, ಸ್ನೇಹಿತ ಅಥವಾ ಸ್ನೇಹಿತ ಬೇಕಂದರೆ ನಾವು ಆ ಸಮಯವನ್ನು ಹಾಕಲೇಬೇಕು, ಆ ಪರಿಶ್ರಮವನ್ನು ಹಾಕಲೇಬೇಕು. ನಮ್ಮಿಂದ ಆ ಒಂದು ಎಫರ್ಟ್ಸ್ ಇದ್ದರೆ ಮಾತ್ರನೇ ನಾವು ನಿಜವಾದ ಸ್ನೇಹಿತರನ್ನು ಹೊಂದಲಿಕ್ಕೆ ಸಾಧ್ಯ. ಸುಮ್ಮನೆ ನಾನು ಸಮಯವನ್ನು ಹಾಕಿದೆ, ಸಮಯವನ್ನು ಕೊಡದೆ, ಎಲ್ಲೂ ಹೋಗದೆ, ಏನೂ ಮಾಡದೆ ನನಗೆ ರಿಯಲ್ ಫ್ರೆಂಡ್ಸ್ ಯಾರೂ ಇಲ್ಲ ಅಂದರೆ ಅದು ಒಂಥರ ಅರ್ಥವಿಲ್ಲದೆ ಇರುವಂಥ ಮಾತುಗಳು. ಈಗ ಈ ಸಮಾಜದ ಜಾಲತಾಣಗಳಲ್ಲಿ ಇರುವಂಥ ಫ್ರೆಂಡ್ಸ್ಗಳನ್ನು ಬರಬೇಕಾದ್ರೆ ಇದನ್ನು ನಾವು ಎರಡು ರೀತಿಯಲ್ಲಿ ನೋಡಬೇಕು. ಒಂದು ಸಕಾರಾತ್ಮಕವಾಗಿ, ಇನ್ನೊಂದು ನಕಾರಾತ್ಮಕವಾಗಿ. ಈ ಸಕಾರಾತ್ಮಕವಾಗಿ ಅನೇಕರಿಗೆ ಏನನ್ಸುತ್ತೆ ಅಂದರೆ, ಅಯ್ಯೋ ನಾನು ದೈಹಿಕವಾಗಿ ಅವ್ರನ್ನ ಹೋಗಿ ಮೀಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ನನಗೆ ಇಲ್ಲೇ ಖುಷಿ, ನನಗೆ ಇದೇ ಸಂತೋಷ. ಯಾಕಂದರೆ ಅವ್ರು ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ, ನಾನು ಆಕ್ಸೆಪ್ಟ್ ಮಾಡ್ತೀನಿ, ಇಷ್ಟ ಆದರೆ ಮಾತಾಡ್ತೀವಿ, ಫೋಟೋಸ್ ಎಕ್ಸ್ಚೇಂಜ್ ಮಾಡ್ತೀವೋ ಏನೋ, ಅಲ್ಲೇ ನಾವು ಮುಗಿಸ್ತೀವಿ. ಯಾಕಂದರೆ ನಾನು ಎದುರಾಗಿ ಸಿಕ್ಕಿದ್ರೆ, ಮಾತಾಡಿದ್ರೆ ಎಲ್ಲೋ ನನ್ನ ನ್ಯೂನ್ಯತೆಗಳು ಈಚೆ ಬಂದುಬಿಡತ್ತಾ, ಎಲ್ಲೋ ನಂತರವನ್ನು ಕಳ್ಕೊಂಡ್ಬಿಡ್ತೇನೋ ಅನ್ನುವಂಥದ್ದು ಆಲೋಚನೆ ಇರುತ್ತೆ. ಇವಾಗ ನಾವು ಅದನ್ನೇ ಇನ್ನೊಂದು ಸೈಡ್ ನಾವು ನೋಡುವಾಗ, ನಮಗೆ ನಿಜವಾದ ದೈಹಿಕವಾಗಿ ಒಬ್ಬ ಸ್ನೇಹಿತೆ ನನ್ನ ಜೊತೆಲಿಲ್ಲ ಅಂದರೆ ಅದೊಂದು ರೀತಿಯಲ್ಲಿ ಅದನ್ನ ದುಃಖಕರವಾದ ಸಂಗತಿ ಅಲ್ಲ. ಯಾಕೆಂದರೆ ನಾವು ಹಂಚ್ಕೊಬೇಕು ಅಂತಿದ್ದೀವಿ, ಆದರೆ ಇಲ್ಲಿ ಯಾರೂ ಇಲ್ಲ. ನಾವೇನಾದ್ರು ಹೇಳ್ಕೊಬೇಕು ಅಂತಿದ್ದೀವಿ, ನನ್ನ ಜೊತೆಗೆ ಯಾರೂ ಇಲ್ಲ. ಸುಮ್ಮನೆ ನಾನು ಟೈಪ್ ಮಾಡಬೇಕು, ಇಲ್ಲ ವಾಯ್ಸ್ ಮೆಸೇಜ್ ಕಳಿಸ್ಬೇಕು. ಈ ರೀತಿಯಾದಂಥ ಕಾರ್ಯಗಳು ನಿಜವಾದ ಬಾಂಧವ್ಯಗಳಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ನಮಗೆ ಅನೇಕ ಬಾರಿ ನಿಜವಾದ ಸ್ನೇಹಿತರು ಇಲ್ವಾ ಅಂತ ಅನಿಸುತ್ತೆ. ನೀವು ಹೇಳ್ದಂಗೆ ನಾವು ಟೈಪ್ ಮಾಡುವಾಗ ನಮ್ಮ ಎಮೋಷನ್ಸ್ ವ್ಯಕ್ತಪಡಿಸೋದಕ್ಕಾಗಲ್ಲ. ಎಷ್ಟು ನಿಜ ಅಲ್ಲ, ನಮ್ಮ ಭಾವನೆಗಳು ನಾವು ಎಷ್ಟೇ ಇಮೋಜಿಗಳ ಹಾಕಿದ್ರು ಅದು ನಮ್ಮ ನಿಜವಾದ ಭಾವನೆಯನ್ನು ಈಗ ಒಬ್ಬರ ಹತ್ರ ಕೂತು ಮಾತನಾಡುವಾಗ ಯಾವ ರೀತಿಯಲ್ಲಿರುತ್ತೆ, ಆ ರೀತಿಯಾದಂಥ ಭಾವನೆ ನಾವು ಮೆಸೇಜ್ ಹಾಕುವಾಗ, ವಾಯ್ಸ್ ಮೆಸೇಜ್ ಕಳಿಸುವಾಗ ಇರೋದಿಲ್ಲ. ಮುಖಾಮುಖಿಯಾಗಿ ಫೇಕ್ ಮಾಡೋಕ್ಕಾಗಲ್ಲ. ಕರೆಕ್ಟ್ ಬಹಳ ನಿಜ. ಹಾಗೂ ಸ್ವಲ್ಪ ಜನ ಪೋಷಕರು ಇರ್ತಾರಲ್ಲ, ಇವ್ರ ಮಕ್ಕಳನ್ನ ತುಂಬಾ ಕಾಳಜಿಯಿಂದ ಬೆಳೆಸ್ತಾರೆ. ಅಂದ್ರೆ ಒಂದು ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಯಾರ ಹತ್ರ ಬಿಡೋಲ್ಲ ಅಂತ ಮಕ್ಕಳಿಗೆ ಸ್ನೇಹಿತರನ್ನ ಮಾಡ್ಕೊಳೋದೇ ಕಷ್ಟ. ಅವ್ರಿಗೆ ನೀವೇನು ಹೇಳ್ತೀರಾ? ನೋಡಿ, ಅನೇಕ ಬಾರಿ ನಾವು ಹುಷಾರಾಗಿರಬೇಕು ಅಥವಾ ನಮಗೆ ಯಾವುದೇ ರೀತಿಯಾದಂಥ ಹಾನಿ ಆಗಬಾರ್ದು ಅಂತ ಪೋಷಕರು ಈ ರೀತಿಯಲ್ಲಿ ಮಾಡ್ತಾರೆ. ಅದು ಅವರು ಮಕ್ಕಳ ಮೇಲಿರುವಂಥ ಪ್ರೀತಿಯನ್ನು ತೋರಿಸ್ತದೆ. ಆದರೆ ಎಲ್ಲೋ ಒಂದು ಕಡೆ ಇವಾಗ ನೋಡಿ, ಇದು ನೈಜವಾದಂಥ ಒಂದು ಸನ್ನಿವೇಶ, ಅಂದರೆ ಸಾಮಾನ್ಯವಾಗಿ ಕಾಣುವಂಥದ್ದು. ನಾನು ಒಬ್ಬ ಸ್ನೇಹಿತನನ್ನು ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ನನಗೆ ಕೆಲವೊಂದು ಅಡೆತಡೆಗಳು ಬರಬಹುದು. ಸೊ ಇದಕ್ಕೆ ನಾವು ಮೊಟ್ಟ ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ನಾವು ಆ ಒಂದು ಶೆಲ್ಲಿಂದ ನಾವು ಹಾಕ್ಕೊಂಡಿರುವಂಥ ಚೌಕಟ್ಟಿಂದ ಹೊರಗೆ ಬರುವಾಗ ಬಹಳ ಡೇಂಜರ್ಗಳಿರುತ್ತೆ, ಬಹಳ ಅಪಾಯಗಳಿರ್ತದೆ. ಹಾಗಾಗಿ ಅದನ್ನು ನಾವು ಸ್ಲೋ ಆಗಿ ನಾವು ಸ್ಟಾರ್ಟ್ ಮಾಡಬೇಕು. ಈಗ ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಒಬ್ಬ ಕೋವರ್ಕರ್ ಜೊತೆ, ನಿಮ್ಮ ಸಹೋದ್ಯೋಗಿ ಜೊತೆ ನಿಮಗೆ ಸಮಯ ಸಿಕ್ಕಿದಾಗ ಒಂದೆರಡು ನಿಮಿಷ ಮಾತಾಡಿಸಿ. ಇಲ್ಲ ಇವಾಗ ನೀವು ನಿಮ್ಮ ಮನೆಯ ನೆರೆಹೊರೆಯವರು ಇರ್ತಾರೆ, ಅವ್ರು ಏನಾದರೂ ನೀವು ಅವ್ರನ್ನ ಸಂಧಿಸುವಾಗ ಸುಮ್ಮನೆ ಒಂದು ಸ್ಮೈಲ್ ಕೊಡಿ. ಅಥವಾ ನಿಮಗೆ ಯಾರಿಗಾದ್ರೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ, ಸೊ ಆ ರೀತಿಲಿ ಒಳ್ಳೆ ಕೆಲಸ ಮಾಡಿ. ಸೊ ಈ ರೀತಿಯಾದಂಥ ಚಿಕ್ಕ ಹೆಜ್ಜೆಗಳನ್ನು ಇಡುವುದರ ಮೂಲಕ ನಾವು ಹಾಕಿಕೊಂಡಿರುವಂಥ ಚೌಕಟ್ಟನ್ನು ಮುರಿದು ಹಾಕಿ ಆ ಒಂದು ಸರ್ಕಲಿಂದ ಹೊರಗೆ ಬಂದು ಜನರನ್ನು ಸೇರುವಂಥದ್ದನ್ನು ನಾವು ಮಾಡ್ಬೋದು. ಆದರೆ ಇಲ್ಲಿ ನಾವು ಬಹಳ ಹುಷಾರಾಗಿರಬೇಕು. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಅನೇಕ ವಾಕ್ಯಗಳು ನಮ್ಮನ್ನು ಎಚ್ಚರಿಸ್ತದೆ. ಏನಂದರೆ, ಸರಿಯಾಗಿರುವಂಥ ಸ್ನೇಹಿತರನ್ನು ಆಯ್ಕೆ ಮಾಡುವುದರಲ್ಲಿ ನಮ್ಮನ್ನು ಎಚ್ಚರಿಸ್ತದೆ. ಯಾಕೆಂದರೆ ಸರಿಯಾಗಿ ಇರುವಂಥ ಆಯ್ಕೆ ನಾವು ಮಾಡದೆ ಹೋದಲ್ಲಿ ಅದರಿಂದ ಅಪಾಯಗಳು ಅನೇಕ. ಹಾಗಾಗಿ ನಾವು ಸ್ಲೋ ಆಗಿ ಹಂತವಾಗಿ ನಮ್ಮ ಆ ಒಂದು ಫ್ರೆಂಡ್ ಸರ್ಕಲ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಅದನ್ನು ನಾವು ಅನ್ವೇಷಿಸಿ ನೋಡಬೇಕು. ದೇವರ ಸಹಾಯದಿಂದ ನಾವು ಅದು ಖಂಡಿತ. ನಾವು ಮಾಡುವಂಥ ಎಲ್ಲ ಕೆಲಸದಲ್ಲಿ ನಮಗೆ ದೇವರ ಸಹಾಯ ಬೇಕೇ ಬೇಕು. ಆ ದೇವರ ಸಹಾಯದ ಮೂಲಕ ನಮ್ಮ ಸ್ನೇಹಿತರನ್ನು ನಾವು ಹುಡುಕಬಹುದು. ನಿತಿನ್ ಅವರು ಈ ಪ್ರಶ್ನೆಯನ್ನು ಬರೆದಿದ್ದಾರೆ. ಒಂದು ವೇಳೆ ನಾನು ಖ್ಯಾತನು ಇಲ್ಲವೇ ಶ್ರೀಮಂತನು ಮತ್ತು ಪ್ರಸಿದ್ಧನು ಆದರೆ ನನ್ನ ಒಂಟಿತನವು ಮಾಯವಾಗುತ್ತದೆ ಎಂದು ನಾನು ಆಲೋಚಿಸುತ್ತೇನೆ. ಆಗ ನನ್ನನ್ನು ನೋಡುವ ಮತ್ತು ನನ್ನ ಜೊತೆಯಲ್ಲಿರುವ ಇಷ್ಟಪಡುವ ಜನರು ನನಗಿರುತ್ತಾರೆ.
ಆದರೆ ಅದು ನನ್ನ ಒಂಟಿತನವನ್ನು ತೆಗೆದು ಹಾಕುವುದಿಲ್ಲವೋ ಎಂದು ಕೂಡ ನಾನು ಆಲೋಚಿಸುತ್ತೇನೆ ಎಂದು ಬರೆದಿದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ನೋಡಿ, ಮೊದಲನೇದಾಗಿ ಈ ಒಂದು ಆಲೋಚನೆಯಿಂದ ಹೊರಗೆ ಬರಬೇಕು. ಕಾರಣ ಇದು ಸುಳ್ಳು. ಹಾಂ, ಅನೇಕರು ಹೇಳ್ತಾರೆ, ನಾನು ಶ್ರೀಮಂತನಾಗಿದ್ದರೆ, ನನ್ನ ಹತ್ರ ಬಹಳ ಹಣ ಇದ್ದರೆ, ಅಥವಾ ನಾನು ಪ್ರಸಿದ್ಧನಾಗಿದ್ದರೆ, ನಾನು ಒಬ್ಬ ಖ್ಯಾತ ಯಾವುದೋ ಒಂದು ಕಾರ್ಯಕ್ಷೇತ್ರಗಳಲ್ಲಿ ನನ್ನ ಹೆಸರುವಾಸಿಯಾಗಿದ್ದರೆ ನನಗೆ ಒಂಟಿತನ ಇರೋದಿಲ್ಲ ಅಂತ. ಅದು ಬಹಳ ಸುಳ್ಳು. ಯಾಕೆಂದರೆ ನಾವು ನಮ್ಮ ದೈನಂದಿನ ನ್ಯೂಸ್ಗಳನ್ನು ಓದುವಾಗ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ಒಂಟಿತನಕ್ಕೆ ಅವರು ಹೋಗಿರುವಂಥದ್ದನ್ನು ನಾವು ನೋಡ್ತೇವೆ. ಒಂಟಿತನದಿಂದ ಖಿನ್ನತೆಗೆ ಹೋಗಿರುವಂಥದ್ದನ್ನು ನಾವು ನೋಡ್ತೇವೆ. ಖಿನ್ನತೆಯಿಂದ ತಮ್ಮ ಜೀವಿತಗಳನ್ನು ಕಳೆದುಕೊಂಡಿರುವಂಥದ್ದು ನಾವು ನೋಡ್ತೇವೆ. ಅಲ್ಲಿಗೆ ಈ ಹಣವಾಗಲಿ ಅಥವಾ ನಮ್ಮ ಪ್ರಸಿದ್ಧತೆ ಆಗಲಿ ಅಥವಾ ನಾವು ಹೆಸರುವಾಸಿಯಾಗಿರುವಂಥದ್ದಾಗಲಿ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಸೊ ಇದು ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ ಇನ್ನೊಂದೇನು ಅಂದರೆ, ನಾನು ನನ್ನಲ್ಲಿ ಸಂತೃಪ್ತತೆಯನ್ನು ಕಾಣದೆ ಹೋದರೆ ಬೇರೆ ಯಾವುದು ನನಗೆ ಸಂತೃಪ್ತತೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಆ ಫ್ರೆಂಡಿಂದ ಸಂತೋಷ ಸಿಗುತ್ತೆ, ಈ ಫ್ರೆಂಡಿಂದ ಇಲ್ಲ, ಸಂತೃಪ್ತತೆ ನನ್ನಿಂದ ಬರಬೇಕು. ಮೂರನೇದಾಗಿ, ಇದೆಲ್ಲಕ್ಕಿಂತ ಮಿಗಿಲಾಗಿ ನಾವು ಕಳೆದ ಪ್ರಶ್ನೆಯಲ್ಲಿ ಚರ್ಚಿಸಿದ ಹಾಗೆ ನಾವು ದೇವರೊಡನೆ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸುವುದಾದರೆ ಅದು ಸಹ ನಮ್ಮನ್ನು ಆ ಒಂಟಿತನಕ್ಕೆ ಸಿಲುಕಿಸದೇ ಇರುವಂಥ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸ್ತದೆ. ಈ ರೀತಿಯಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ನೀವು ಈಗ ಹೇಳಿದ್ರಲ್ಲ ದೇವರ ಜೊತೆ ಸಂಬಂಧ ಅಂತ. ನನಗೆ ವೈಯಕ್ತಿಕವಾಗಿ ನಾನು ಹಲವಾರು ಜನರ ಮಧ್ಯೆ ಇದ್ದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಒಂಟಿಯಾಗಿ ಸಮಯವನ್ನು ಸ್ಪೆಂಡ್ ಮಾಡಬೇಕು, ಇಲ್ಲ ಸಮಯ ಕಳಿಬೇಕು ಅಂತ ಅನಿಸುತ್ತೆ. ನಾನು ನೋಡಿದ್ರೆ ಜನರು ಒಂದೊಂದ್ಸತಿ ಸಮಾಜ ವಿರೋಧಿ ಅಂತಾರೆ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಸಮಾಜ ವಿರೋಧಿನಾ ನಾನು? ನೋಡಿ, ಈ ಪ್ರಶ್ನೆಯನ್ನು ನಾವು ನೋಡುವಾಗ ಅನೇಕ ಜನರು ಜನರ ಮಧ್ಯೆ ಇರಲಿಕ್ಕೆ ಇಷ್ಟಪಡ್ತಾರೆ. ಜನರೊಟ್ಟಿಗೆ ಮಾತನಾಡಲು, ಅವರೊಟ್ಟಿಗೆ ಬೆರೆಯಲು, ಅವರೊಟ್ಟಿಗೆ ಸಂಭಾಷಣೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಇಷ್ಟಪಡ್ತಾರೆ. ಆದರೆ ನಾನು ಹೇಳೋದೇನು ಅಂದರೆ, ಆಗಾಗ ಒಂದು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು, ಒಂಟಿತನ ಅಂತ ಹೇಳ್ತಲ್ಲ, ಒಬ್ಬಂಟಿಗರಾಗಿ ಸಮಯವನ್ನು ಕಳೆಯಿರಿ. ಅದರಲ್ಲೂ ನೀವು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆದರೆ ಅದು ಇನ್ನೂ ನಿಮಗೆ ಒಳ್ಳೆಯದಾಗ್ತದೆ. ಕಾರಣ ಇಷ್ಟೇ, ನಿಮ್ಮ ಗುಣಗಳನ್ನು ನೀವು ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ನಿಮ್ಮನ್ನು ನೀವು ನವೀಕರಿಸಿಕೊಳ್ಳಬಹುದು. ಒಬ್ಬಂಟಿಗರಾಗಿ ನಿಮ್ಮನ್ನು ನೀವು ನೋಡಿಕೊಳ್ಳುವಾಗ ಆಗ ನಿಮ್ಮ ನ್ಯೂನ್ಯತೆಗಳು, ನಿಮ್ಮ ಸಾಮರ್ಥ್ಯಗಳು ಇದೆಲ್ಲವೂ ನಿಮ್ಮ ಎದುರಿಗೆ ಬರುತ್ತೆ. ಯಾವುದನ್ನು ಹೆಚ್ಚಳಪಡಿಸ್ಕೊಳ್ಬೇಕು, ಯಾವುದನ್ನು ಬಿಡಬೇಕು, ಇದೆಲ್ಲ ಆಲೋಚನೆಗಳನ್ನು ನಾವು ಮಾಡಬಹುದು. ಇವಾಗ ನಾವು ಲೂಕನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ ನೋಡುವಾಗ ಒನ್ ಆಫ್ ದ ಎಕ್ಸಾಂಪಲ್ಸ್, ಒಂದು ಉದಾಹರಣೆ ಅನೇಕ ಉದಾಹರಣೆಗಳಲ್ಲಿ ಏನಂತೆ, ಯೇಸು ಸ್ವಾಮಿ ಆಗಾಗ ಆತನು ಜನರ ಗುಂಪನ್ನು ಬಿಟ್ಟು ಒಬ್ಬನೇ ಹೋಗಿ ಸಮಯವನ್ನು ಕಳೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿ ಬಾರಿ ಅನೇಕ ದೇವಜನರು ಏನು ಹೇಳ್ತಾರೆ, ಯೇಸು ಸ್ವಾಮಿ ಆತನು ವೈಯಕ್ತಿಕವಾಗಿ ಒಬ್ಬಂಟಿಗನಾಗಿ ಸಮಯವನ್ನು ಕಳೆಯುವುದರ ಮೂಲಕ ಸೇವೆ ಮಾಡಲಿಕ್ಕೆ ಇನ್ನೂ ಹೆಚ್ಚು ಶಕ್ತಿ ಸಿಗ್ತಾಯಿತ್ತು ಅಂತ ಹೇಳ್ತಾಯಿದ್ರು. ಅಲ್ಲಿಗೆ ಒಬ್ಬಂಟಿಗನಾಗಿ ಸಮಯ ಕಳೆಯುವಂಥದ್ದು ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ನವೀಕರಿಸುವಂಥ ಒಂದು ಅಭ್ಯಾಸವಾಗಿರ್ತದೆ ಎಂಬುದಾಗಿ ನನ್ನ ಅನಿಸಿಕೆ. ಥ್ಯಾಂಕ್ ಯು. ನಮ್ಮ ವೀಕ್ಷಕರದ್ದು ಒಂದು ಪ್ರಶ್ನೆ ಈಗ. ಕೆಲವು ಸಲ ಕಾರಣವಿಲ್ಲದೆ ಒಂಟಿತನವು ನನ್ನನ್ನು ಒಡೆಯುತ್ತದೆ. ಒಂದು ಕ್ಷಣ ನಾನು ಚೆನ್ನಾಗಿರುತ್ತೇನೆ, ನಂತರ ಇದ್ದಕ್ಕಿದ್ದಂತೆಯೇ ನಾನು ಏಕಾಂಗಿ ಎಂದು ಅನ್ನಿಸುತ್ತದೆ. ಇದು ಸಂಭವಿಸಿದಾಗ ನಾನು ಚೆನ್ನಾಗಿರಲು ಏನು ಮಾಡಬಹುದು? ನೋಡಿ, ನೀವು ಕೇಳ್ತಾ ಇರುವಂಥ ಪ್ರಶ್ನೆ ಇದು ದೈನಂದಿನ ಸಮಸ್ಯೆಗಳನ್ನು ಹೊಂದಿರುವಂಥ ಪ್ರಶ್ನೆ. ಇವಾಗ ನಾನು ಇದನ್ನು ಉತ್ತರಿಸಲು ನಾನು ಒಬ್ಬ ಮಾನಸಿಕ ಡಾಕ್ಟರ್ ಆಗಿ, ವೈದ್ಯನಾಗಿ ಇದನ್ನು ಹೇಳ್ತಲ್ಲ, ಆದರೆ ನನ್ನ ಅನುಭವದ ಮೂಲಕ ಅಥವಾ ನಾನು ಕೇಳಿರುವಂಥ ಅನುಭವದ ಮೂಲಕ ಅಥವಾ ನಾನು ನೋಡಿರುವಂಥ ಅನುಭವದ ಮೂಲಕ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಗೊತ್ತಾ, ಅನೇಕ ಬಾರಿ ನಾವು ಎಷ್ಟೇ ನಮ್ಮನ್ನು ನಾವು ಬ್ಯುಸಿಯಾಗಿಟ್ಕೊಂಡ್ರು, ನಾವು ಎಷ್ಟೇ ನಮ್ಮನ್ನು ನಾವು ಎಲ್ಲ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರೂ ಸಹ ಒಂದೊಂದು ಬಾರಿ ಆ ಖಾಲಿಯಾಗಿರುವಂಥದ್ದು ನಮಗೆ ಗೋಚರವಾಗುತ್ತೆ. ಅಯ್ಯೋ, ಯಾಕೆ ನಾನೊಂಥರ ಒಬ್ಬೊಬ್ಬನೇ ಇರೋ ಥರ ಅನಿಸ್ತದೆಯಲ್ಲ. ಅದು ಸಹಜ, ಅದು ಹಾಗೇ ಆಗತ್ತೆ. ಅದು ಪ್ರತಿಯೊಬ್ಬೊಬ್ಬರಿಗೂ ಎಲ್ಲ ಸಮಯದಲ್ಲೂ ಆಗತ್ತೆ. ಏನು ಮಾಡ್ಬೋದು ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ವ್ಯಾಯಾಮ ಮಾಡಿ, ಎಕ್ಸಸೈಸ್ ಮಾಡಿ, ನಿಮ್ಮ ಸುತ್ತಮುತ್ತಲಿರುವಂಥ ನೇಚರ್ನ ಹೋಗಿ ನೋಡ್ಕೊಂಡು ಬನ್ನಿ. ಆ ಟೈಮಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಇಟ್ಕೊಳ್ಬೇಡಿ. ಸುಮ್ಮನೆ ಬ್ಲ್ಯಾಂಕ್ ಆಗಿ ಬಿಟ್ಟು
ಹೋಗಿ ಬನ್ನಿ, ಒಂದಷ್ಟು ವಾಕ್ ಮಾಡ್ಕೊಂಬನ್ನಿ, ನೇಚರ್ ನೋಡಿ, ಅಥವಾ ಯಾರಾದರೂ ಅಲ್ಲಿ ಹೊರಗಡೆ ಸಿಗ್ತಾರ ಸುಮ್ಮನೆ ಅವ್ರನ್ನ ಮಾತಾಡಿಸಿ. ಎರಡನೇದಾಗಿ ನಾವು ನೋಡುವಾಗ ಮ್ಯೂಸಿಕ್, ಅನೇಕ ಬಾರಿ ಒಂಟಿತನದಿಂದ ಹೊರತರುವುದಕ್ಕೆ ಮ್ಯೂಸಿಕ್ ಸಹ ಸಹಾಯ ಮಾಡುತ್ತೆ. ಒಂದು ಉತ್ತಮವಾದ ಉದಾಹರಣೆ ಅಂದರೆ ಇವಾಗ ಸತ್ಯವೇದದಲ್ಲಿ ಸೌಲನು ಆತನು ಬಹಳ ಕಹಿಯಾದ ಸಮಯವನ್ನು ಅನುಭವಿಸುವಾಗ ದಾವಿದನ್ನ ಕೇಳ್ತಾನೆ, ನೀನು ನನಗೋಸ್ಕರ ಕಿನ್ನರಿಯನ್ನು ನುಡಿಸು, ಆಗ ನನಗೆ ಆರಾಮಾಗಿ ಅನಿಸತ್ತೆ ಅಂತ. ಆತನು ಕಿನ್ನರಿಯನ್ನು ನುಡಿಸುವಾಗ ಸೌಲನಿಗೆ ಯಾವುದೋ ಒಂದು ರೀತಿಯಾದಂಥ ಬಿಡುಗಡೆ ಆಗುವಂಥ ರೀತಿಯಲ್ಲಿ. ಸೊ ಇದು ಸಹ ಸಹಾಯ ಮಾಡ್ತದೆ. ಹಾಗೆ ಇನ್ನೊಂದು ನಾವು ನೋಡುವಾಗ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀರಿ. ಪ್ರಾರ್ಥನೆಯು ಸಹ ನಮ್ಮನ್ನು ಆ ಒಂಟಿತನದಿಂದ ಹೊರತರಲು ಸಾಧ್ಯ. ಯಾಕೆಂದರೆ ದೇವರೊಟ್ಟಿಗೆ ನಾವು ಗಟ್ಟಿಯಾದ ಸಂಬಂಧವನ್ನು ಬೆಳೆಸುವಾಗ ನಮಗೆ ಈ ಒಂಟಿತನ ಅನ್ನುವಂಥದ್ದು ಅಷ್ಟಾಗಿ ಕಾಡುವುದಕ್ಕೆ ನಾವು ಅನುವು ಮಾಡಿಕೊಡೋದಿಲ್ಲ. ಅಲ್ಲಿಗೆ ಏನು ನಿಮ್ಮ ಮನಸ್ಸನ್ನು ಆ ಡಿಸ್ಟರ್ಬ್ ಮಾಡುವಂಥ ಸನ್ನಿವೇಶದಿಂದ ಹೊರಗೆ ತಗೊಂಡು ಬನ್ನಿ. ಪ್ರಾರ್ಥನೆ ನಿಮಗೆ ಬಹಳವಾಗಿ ಸಹಾಯ ಮಾಡ್ತದೆ. ಆ ಎಫರ್ಟ್ಸ್ ನಾವು ಹಾಕಬೇಕು. ಹೌದು, ಅದು ಖಂಡಿತ. ಅದೇ ಎಫರ್ಟ್ಸ್ ನಾವು ಹಾಕಲೇಬೇಕು. ಯಾಕೆಂದರೆ ಅಯ್ಯೋ ನನಗೆ ಒಂಟಿತನ, ಅಯ್ಯೋ ನನಗೆ ಒಬ್ಬೊಬ್ಬನೇ ಇದ್ದೀನಿ, ಅಯ್ಯೋ ನನಗೆ ಬೇಜಾರಾಗ್ತದೆ, ನನಗೇನು ಮಾಡೋಕ್ಕೂ, ಆ ಥರ ಕಾರಣ ಹೇಳ್ಕೊಂಡು ಕೂತ್ಕೊಂಡ್ರೆ ನಾವು ಸಮಯವನ್ನು ಕಳೆಯುತ್ತೇವೆ. ಜೊತೆಗೆ ನಮ್ಮ ಆರೋಗ್ಯ ಸಹ ಹಾಳಾಗುತ್ತೆ. ಹಾಗೂ ನಮ್ಮ ಆಲೋಚನೆಯಲ್ಲಿ, ನಮ್ಮ ಯೋಚನೆಗಳಲ್ಲಿ ಬೇಡದೇ ಇರುವಂಥ ಆಲೋಚನೆಗಳು ಬಂದು ಸೇರಿಕೊಳ್ಳುವಂಥದ್ದು ಬಹಳ ಸಹಜ. ಸೊ ಹಾಗಾಗಿ ಅದರಿಂದ ಹೊರಗೆ ಬರಬೇಕಾದ್ರೆ ಏನಾದರೂ ಒಂದು ನೀವು ಮಾಡಲೇಬೇಕಾಗತ್ತೆ. ನಾವು ಈ ದಿನ ಒಂಟಿತನದ ಬಗ್ಗೆ ಚರ್ಚಿಸುತ್ತಿದ್ದೇವೆ. ಈ ವಿಷಯವಾಗಿ ನಾವು ಅನೇಕ ಪ್ರಶ್ನೆಗಳನ್ನು ಕೇಳಿ ಅದರ ಉತ್ತರನೂ ಕೂಡ ನಾವು ಪಡೆದಿದ್ದೇವೆ. ನಾವು ಖ್ಯಾತರಾಗಿರಬಹುದು, ನಮಗೆ ಸಂಪತ್ತಿರಬಹುದು, ನಮಗೆ ಜನಪ್ರಿಯತೆ ಇರಬಹುದು, ಇವೆಲ್ಲದರೂ ಸಹ ಕೆಲವೊಮ್ಮೆ ನಮಗೆ ಒಂಟಿತನ ಕಾಡುತ್ತದೆ. ಅದರಿಂದ ನಾವು ಹೇಗೆ ಹೊರಬರಬಹುದು ಎಂಬುದು ಕೂಡ ನಮ್ಮ ಅತಿಥಿ ನಮಗೆ ತಿಳಿಸಿದ್ದಾರೆ. ಈ ಚರ್ಚೆಯನ್ನು ಮುಂದುವರಿಸೋಣ. ಏನೋಶ್ವರೇ, ನಮ್ಮ ಮುಂದಿನ ಪ್ರಶ್ನೆ, ಒಂಟಿತನವನ್ನು ಚೆನ್ನಾಗಿ ನಿಭಾಯಿಸದೇ ಇರುವ ಒಬ್ಬ ವ್ಯಕ್ತಿಯ ಉದಾಹರಣೆ ಕೊಡ್ತೀರಾ? ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಹಿಂದಿನ ಪ್ರಶ್ನೆಯಲ್ಲಿ ಮಾತಾಡುವಾಗ ನನ್ನ ಎಲ್ಲ ಉತ್ತರಗಳು ಸತ್ಯವೇದದ ಮೇಲೆ ಆಧಾರವಾಗಿರ್ತದೆ ಅಂತ ಹೇಳಿದೆ. ಹಾಗಾಗಿ ಈ ಒಂದು ಒಂಟಿತನವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸದೇ ಇರುವಂಥ ಒಬ್ಬ ವ್ಯಕ್ತಿ ನಮಗೆ ಸತ್ಯವೇದದಲ್ಲಿ ಕಾಣಿಸ್ತಾನೆ. ಯಾರಂದರೆ ಆತ ಒಬ್ಬ ಪ್ರವಾದಿ. ಆತನ ಹೆಸರು ಎಲಿಯ. ಈ ಎಲಿಯ ಬಹಳ ಪ್ರಸಿದ್ಧವಾದ ಪ್ರವಾದಿ. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಬಹಳ ಡೇರಿಂಗ್ ಪ್ರವಾದಿ ಎಂಬುದಾಗಿ ಹೇಳ್ಬೋದು. ಅಂದರೆ ಬಹಳ ಧೈರ್ಯಶಾಲಿ ಆಗಿರುವಂಥ ಪ್ರವಾದಿ. ಆದರೆ ಒಂದು ಬಾರಿ ಏನಾಗುತ್ತೆ, ತಾನು ಮಾಡಿದ ಕೆಲಸದ ನಿಮಿತ್ತ, ಅಂದರೆ ತನಗೆ ದೇವರು ಹೇಳಿ ಮಾಡಿಸಿದಂಥ ಕೆಲಸದ ನಿಮಿತ್ತ ಆತನು ರಾಜನಿಂದ ರಾಣಿಯಿಂದ ಓಡಿ ಹೋಗುವುದಕ್ಕೆ ಒಂದು ಸಮಯ ಬರುತ್ತೆ. ಆತನು ಮಾಡಿದಂಥ ಒಂದು ಕಾರ್ಯದಿಂದ, ದೇವರು ಹೇಳಿದಂಥ ಕಾರ್ಯನೇ ಒಳ್ಳೆ ಕಾರ್ಯನೇ, ಸರಿಯಾಗಿರುವಂಥ ಕಾರ್ಯನೇ, ಅದನ್ನು ಮಾಡಿದ್ದಕ್ಕೂ ಸಹ ಅಲ್ಲಿ ರಾಣಿ ಇಜಬೇಲ್ ಏನು ಮಾಡ್ತಾಳೆ, ಹೇಗಾದರೂ ಮಾಡಿ ಈ ಪ್ರವಾದಿನ ಸಾಯಿಸಬೇಕು ಅಂದಾಗ ಈ ಪ್ರವಾದಿ ಕಾಡಿಗೆ ಓಡೋಗ್ತಾನೆ. ಅಲ್ಲಿ ಹೋಗುವಾಗ, ಬರಗಾಡಿನಲ್ಲಿ ಹೋಗುವಾಗ ಅನೇಕ ದಿನ, ಸುಮಾರು 40 ದಿನ ಪ್ರಯಾಣ ಮಾಡ್ತಾನೆ. ಆತನು ಹೋಗ್ತಾ ಇರಬೇಕಾದ್ರೆ ಆತನಿಗೆ ಅಯ್ಯೋ, ನಾನು ದೇವ್ರಿಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ನಲ್ಲ, ಅನೇಕ ಪ್ರವಾದಿಗಳ ಜೀವಿತವನ್ನು ತೆಗೆದಾಕಿದರೆ ನನ್ನೂ ಸಾಯಿಸೋಕ್ಕೆ ಬರ್ತಾ ಇದ್ರೆ, ದೇವರೇ ನನ್ನ ತಕ್ಕೊಂಬಿಡು ನೀನು, ನನಗೆ ಸಾಕು, ನನಗೆ ಇದ್ರ ಮೇಲೆ ಬದುಕಕ್ಕೆ ಇಷ್ಟ ಇಲ್ಲ ಅನ್ನುವಂಥ ಮಾತುಗಳನ್ನು ಈ ಪ್ರವಾದಿ ಆಡ್ತಾನೆ. ದೇವರು ಇದರ ಮಧ್ಯದಲ್ಲೂ ಸಹ ಆತನಿಗೆ ಸುಮಾರು 2-3 ಬಾರಿ ಉಪಚಾರ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಉಪಚಾರ ಮಾಡಿ ತನ್ನ ಪ್ರಯಾಣವನ್ನು ಮುಂದುವರಿಸೋದಕ್ಕೆ ಹೇಳ್ತಾನೆ. ಆತನು ಒಂದು ಹಂತವನ್ನು ತಲುಪಿದ ನಂತರ ದೇವರೊಂದು ಮಾತನ್ನು ಕೇಳ್ತಾರೆ, ನೀನೇನಪ್ಪ ಮಾಡ್ತಾ ಇದೆಯಾ ಇಲ್ಲಿ, ನಿನಗೆ ನಾನು ಏನನ್ನು ಮಾಡಲಿಕ್ಕೆ ಹೇಳಿದೆ, ನೀನು ಇಲ್ಲಿ ಯಾಕೆ ನೀನು ಭಯವಿದ್ದು ಇಲ್ಲಿ ಮಾಡ್ತಾ ಇದೆಯಾ? ಆತನಿಗೆ ಆವಾಗ ಅರಿವಾಗುತ್ತೆ, ಅಯ್ಯೋ, ದೇವ್ರು ನನ್ನ ಜೊತೆ ಇದ್ದಾರಲ್ಲ, ದೇವ್ರಿಗೆ ನಾನು ನೋಡ್ಕೊಳ್ತಾರಲ್ಲ, ನಾನು ಯಾಕೆ ಈ ಥರ ಒಬ್ಬಂಟಿಗನಾಗಿ ಒಂಟಿತನದಿಂದ ದೂರ 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 ಓಡೋಗ್ತಾ ಇದ್ದೀನಿ, ನನ್ನ ಕೆಲಸ ಅಲ್ಲಿ ಇರುವಂಥದ್ದು ಎಂಬುದಾಗಿ ಅಂದುಕೊಂಡು ಪುನಃ ಆತನು ತನ್ನ ಕೆಲಸಕ್ಕೆ ಬರುವಂಥದ್ದನ್ನು ನಾವು ನೋಡ್ತೇವೆ. ಇದು ಎಲಿಯನ ಒಂದು ಉದಾಹರಣೆ. ಹಾಗಾದರೆ ಈ ಖಾಲಿತನವನ್ನು ದೇವರು ಹೇಗೆ ತುಂಬಿಸ್ತಾರೆ? ಈ ಒಂಟಿತನ ಹೇಳ್ತೀವಲ್ಲ, ಆ ಖಾಲಿ, ಆ ವ್ಯಾಕ್ಯೂಮ್, ಅದನ್ನು ದೇವರು ಹೇಗೆ ತುಂಬಿಸ್ತಾನೆ? ನೋಡಿ, ಯಾವಾಗಲೂ ನಾವು ನಮ್ಮಲ್ಲಿ ಒಂದು ಡೊಂಗುರವನ್ನು ನಾವು ಸೃಷ್ಟಿ ಮಾಡ್ಕೊಂಡಿರ್ತೇವೆ. ಈಗ ನಾನು ಇದಕ್ಕಿಂತ ಮುಂಚೆನೇ ಹೇಳಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಾಗ, ನಾವು ದೇವರೊಟ್ಟಿಗೆ ಬಾಂಧವ್ಯವನ್ನು ಬೆಳೆಸುವಾಗ, ದೇವರೊಟ್ಟಿಗೆ ನಮ್ಮ ಒಡನಾಟವನ್ನು ಇಡುವಾಗ
ನಮಗೆ ಆ ಡಂಗುರ ಖಾಲಿಯಾಗ್ತಾ ಹೋಗುತ್ತೆ. ಯಾಕೆಂದರೆ ಆತನ ವಾಕ್ಯವನ್ನು ಪ್ರತಿದಿನ ಓದಬೇಕಾದ್ರೆ ಹೊಸದಾಗಿ ಏನಾದರೂ ಒಂದು ಕಲೀಲಿಕ್ಕೆ ಸಿಗುತ್ತೆ, ಹೊಸದಾಗಿ ಏನಾದರೂ ಅನುಭವಿಸ್ಲಿಕ್ಕೆ ಸಿಗುತ್ತೆ, ಹೊಸದಾಗಿ ಏನಾದರೂ ಕಂಡುಕೊಳ್ಳುವುದಕ್ಕೆ ಸಿಗುತ್ತೆ. ಆತನಲ್ಲಿ ಪ್ರಾರ್ಥನೆ ಮಾಡುವುದರ ಮೂಲಕ, ಪ್ರಾರ್ಥನೆ ಮೂಲಕ ನಮಗೆ ಶಕ್ತಿ ಕೊಡುತ್ತೆ. ಆ ಶಕ್ತಿಯನ್ನು ಹೊಂದಿದವರಾಗಿ ನಾವು ಅನೇಕ ರೀತಿಯಾದಂಥ ಸನ್ನಿವೇಶಗಳನ್ನು ಎದುರಿಸಬಹುದು. ಹಾಗಾಗಿ ದೇವರು ತನ್ನ ವಾಕ್ಯದ ಮೂಲಕ ಹಾಗೂ ಪ್ರಾರ್ಥನೆಯ ಮೂಲಕ ನಮ್ಮ ಜೊತೆಗಿದ್ದು ಆ ಒಂಟಿತನದಿಂದ ಬೇರ್ಪಡಿಸುವಂಥ ರೀತಿಯನ್ನು ಹೇಳಿಕೊಡ್ತಾನೆ. ನೀವು ಯಾವಾಗಲೂ ಹೇಳ್ತಾನೆ ಇದ್ರ ಯೇಸುವನ್ನು ನಾವು ಅನುಕರಿಸಬೇಕು ಅಂತ. ನಾನು ಏನಕ್ಕೆ ಯೇಸು ಸ್ವಾಮಿಯನ್ನು ಅನುಕರಿಸಬೇಕು? ಯೇಸು ಸ್ವಾಮಿ ಏನು ಮಾಡಿದ್ದಾನೆ? ಯೇಸು ಸ್ವಾಮಿ ಏನು ಮಾಡಿದ್ದಾನೆ? ಒಂದು ಉತ್ತಮವಾದ ಪ್ರಶ್ನೆ. ನೋಡಿ, ದೇವರು ತಾನು ಪ್ರೀತಿ ಮಾಡುವಂಥ ಜನರಿಗೋಸ್ಕರ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಡುವಂಥ ಒಂದೇ ಒಂದು ಉದಾಹರಣೆ ನಾವು ನೋಡ್ತಾ ಇದ್ದೀವಿ. ಅದು ಯೇಸು ಸ್ವಾಮಿ. ಆತನು ತನ್ನ ಎಲ್ಲ ಕಾರ್ಯಗಳನ್ನು ಮುಗಿಸಿದ ನಂತರ ತೀರಿತು ಎಂಬುದಾಗಿ ಹೇಳುವಂಥದ್ದನ್ನು, ಅಂದರೆ ಆತನ ಜನನದಿಂದ ಹಿಡಿದು ಪುನರುತ್ಥಾನವಾಗಿ ಈಗಲೂ ಸಹ ಆತನು ನಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡಲಿಕ್ಕೆ ಹೋಗಿದ್ದಾನೆ ಎಂಬುದಾಗಿ ನಾವು ನಂಬ್ತೇವೆ. ಈ ಸಮಯಗಳಲ್ಲಿ ಆತನು ಈ ಲೋಕದಲ್ಲಿರುವಾಗ ತಾನು ಬದುಕಿದಂಥ ರೀತಿ ನಮ್ಮನ್ನು ಇಷ್ಟು ವರ್ಷಗಳ ತನಕ ನಡೆಸ್ಕೊಂಡು ಬಂದಿದೆ. ಅದನ್ನು ನಾವು ಅನುಕರಿಸುವಾಗ, ಯಾಕೆಂದರೆ ತನ್ನ ಜೀವಿತವನ್ನು ನಮಗೆ ಕೊಟ್ಟಂಥದ್ದು, ನಮಗೋಸ್ಕರ ಆತನು ಬದುಕಿದಂಥದ್ದು, ಆತನು ಇದ್ದಂಥ ಅಷ್ಟೂ ಕಾಲ ಯಾರ್ಯಾರು ಹೆಚ್ಚಿನ ಜನರೊಟ್ಟಿಗೆ ಬೆರೀತಾ ಇರಲಿಲ್ಲ, ಒಂಟಿತನವನ್ನು ಅನುಭವಿಸ್ತಾ ಇದ್ರು, ಅಂಥ ಜನರೊಟ್ಟಿಗೆ ತನ್ನ ಬಾಂಧವ್ಯವನ್ನು ಬೆಳೆಸ್ತಾನೆ. ಅವರೊಟ್ಟಿಗೆ ತನ್ನ ಸಂಬಂಧವನ್ನು ಗಟ್ಟಿ ಮಾಡಿಕೊಂಡು ಅವ್ರಿಗೋಸ್ಕರ ಬದುಕುವಂಥದ್ದನ್ನು ನಾವು ನೋಡ್ತೇವೆ. ಆ ರೀತಿಯಾದಂಥ ಉದಾಹರಣೆ ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ನಮ್ಗೆ ತಿಳಿಸ್ತೀರಾ? ಯಾಕಂದರೆ ನಮ್ಮ ವೀಕ್ಷಕರಲ್ಲಿ ಕೆಲವರಿಗೆ ಯೇಸುವನ್ನು ಅನುಸರಿಸುವುದು ಅಥವಾ ಯೇಸು ಏನು ಮಾಡಿದ್ದಾನೆ ಇದೆಲ್ಲ ಒಂದು ಹೊಸ ಮಾಹಿತಿ. ನೋಡಿ, ಇವಾಗ ನಾವು ಒಂಟಿತನದ ಬಗ್ಗೆ ಮಾತನಾಡ್ತಾ ಇದ್ವಿ. ಆ ಒಂಟಿತನದಿಂದ ದೇವರು ನಮ್ಮನ್ನು ಹೇಗೆ ಬಿಡಿಸ್ತಾನೆ ಎಂಬುದಾಗಿ ನಾವು ನೋಡ್ಕೊಂಡ್ವಿ. ಈಗ ಇದೇ ದೇವರಾಗಿರುವಂಥ ಯೇಸು ಸ್ವಾಮಿಯನ್ನು ನಾವು ಹೇಗೆ ಹಿಂಬಾಲಿಸಬೇಕು ಎಂಬುವಂಥದ್ದು ನಿಮ್ಮ ಪ್ರಶ್ನೆ. ನಾನು ಇದನ್ನು ಸಾಮಾನ್ಯವಾಗಿ ಯಾವಾಗಲೂ ಹೇಳ್ತಾ ಇರ್ತೇನೆ. ಒಟ್ಟು 3 ಹಂತಗಳು. ಮೊದಲನೇದಾಗಿ, ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಅನ್ನುವಂಥದ್ದನ್ನು, ದೇವರು ನಿನಗೋಸ್ಕರ ಒಂದು ಪ್ರತ್ಯೇಕವಾದ ಅನನ್ಯವಾದ ಉದ್ದೇಶವನ್ನು ಇಟ್ಟಿದ್ದಾನೆ ಅನ್ನುವಂಥದ್ದನ್ನು ನೀವು ಅರ್ಥಕೊಳ್ಬೇಕು. ಎರಡನೇದಾಗಿ, ನಾವೆಲ್ಲರೂ ಪಾಪ ಮಾಡಿದ್ದೇವೆ, ನಾವೆಲ್ಲರೂ ತಪ್ಪುಗಳನ್ನು ಮಾಡಿದ್ದೇವೆ. ಹಾಗಾಗಿ ಆ ತಪ್ಪುಗಳಿಂದ ಹೊರಗೆ ಬರುವಂಥದ್ದನ್ನು ನಾವು ಮಾಡಬೇಕು. ಮೂರನೇದಾಗಿ, ಆತನು ಅಲ್ಲಿಯೇ ನಿಲ್ಲಿಸದೆ ನಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ನಮ್ಮಿಂದ ತೆಗೆದುಹಾಕಲು ಆ ಪ್ರೀತಿಯ ಸಲುವಾಗಿ ತನ್ನ ಮಗನನ್ನು ಕಳಿಸಿಕೊಡುವಂಥದ್ದನ್ನು ನಾವು ನೋಡ್ತೇವೆ. ಈ 3 ಅಂಶಗಳು ನಮಗೆ ಮನವರಿಕೆ ಆದರೆ ನಾವು ಯೇಸುವಿನ ಹತ್ತಿರ ಹೋಗಲು ಸಾಧ್ಯವಾಗ್ತದೆ, ಯೇಸುವನ್ನು ಅಂಗೀಕಾರ ಮಾಡಲು, ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ. ನಾನು ಕಳೆದ ವಾರವೂ ಈ ಪ್ರಶ್ನೆ ಕೇಳಿದ್ದೆ. ನಾನು ಮತ್ತೆ ಪುನಃ ನಮ್ಮ ಹೊಸ ವೀಕ್ಷಕರಿಗೋಸ್ಕರ ಕೇಳಲು ಬಯಸ್ತೇನೆ. ನಾವು ಯೇಸುವನ್ನು ಹೇಗೆ ಸ್ವೀಕರಿಸುವುದು, ಆತನ ಕ್ಷಮಾಪಣೆಯನ್ನು, ನಿತ್ಯ ಜೀವನವನ್ನು ನಾನು ಹೇಗೆ ವೈಯಕ್ತಿಕವಾಗಿ ಅಂಗೀಕರಿಸುವುದು, ನಾನು ಏನು ಮಾಡಬೇಕು ಅದಕ್ಕೆ? ನೋಡಿ, ನಾನು ಈಗ ತಾನೇ ಒಟ್ಟು 3 ಹಂತಗಳನ್ನು ಹೇಳಿದೆ. ಒಂದು, ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಾನೆ. ಇನ್ನೊಂದು, ನಿಮ್ಮ ಪಾಪಗಳ ಕ್ಷಮಾಪಣೆ. ಇನ್ನೊಂದು, ಆ ಪಾಪಗಳ ಕ್ಷಮಾಪಣೆಗೋಸ್ಕರ ಸ್ವಾಮಿ ತನ್ನ ಮಗನನ್ನು ಕಳಿಸಿಕೊಟ್ಟಂಥ ಒಂದು ದೃಷ್ಟಾಂತ. ಇಲ್ಲಿ ಒಂದು ಹಂತದ ಮೇಲೆ ನಾನು ಹೇಳಲು ಇಷ್ಟಪಡ್ತೇನೆ. ಏನು ಅಂದರೆ, ನಾವು ನಮ್ಮ ಪಾಪಗಳ ಜೀವಿತದಿಂದ ಹೊರಗೆ ಬರಬೇಕು. ಆ ಪಾಪಗಳನ್ನು ಬಿಟ್ಟು ನಾವು ಹೊರಗೆ ಬರಬೇಕು, ಕ್ಷಮಾಪಣೆಯನ್ನು ಹೊಂದಬೇಕು. ಆ ಕ್ಷಮಾಪಣೆಯನ್ನು ಯೇಸುವಿನಿಂದಲೇ ಹೊಂದಲಿಕ್ಕೆ ಸಾಧ್ಯ. ಆಗ ಮಾತ್ರವೇ ಸ್ವಾಮಿ ನಮ್ಮನ್ನು ತನ್ನ ಮಕ್ಕಳಾಗಿ ಅಂಗೀಕಾರ ಮಾಡ್ತಾನೆ. ಅಲ್ಲಿಗೆ ನಾವು ಪ್ರಾರ್ಥನೆಯ ಮೂಲಕ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕಾಗಿದೆ. ನಾನು ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ನೀನು ನನ್ನನ್ನು ಉಂಟು ಮಾಡುವುದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಿನ್ನನ್ನು ನನ್ನ ಸ್ವಂತ ರಕ್ಷಕನಾಗಿ ನನ್ನ ದೇವರನ್ನಾಗಿ ಅಂಗೀಕಾರ ಮಾಡುತ್ತೇನೆ. ನನ್ನ ಜೀವಿತದಲ್ಲಿ ನನ್ನ ನಂಬಿಕೆಯನ್ನ, ನನ್ನ ವಿಶ್ವಾಸವನ್ನ ನಿನ್ನ ಮೇಲೆ ಇಡುತ್ತೇನೆ. ನೀನು ನನ್ನಲ್ಲಿ ಕಾರ್ಯ ಮಾಡು.
ನನ್ನಲ್ಲಿ ಕಾರ್ಯ ಮಾಡು. ನನ್ನನ್ನು ನನ್ನನ್ನು ನಿನ್ನ ಮಗನಾಗಿಯೂ ಮಗಳಾಗಿಯೂ ನಿನ್ನ ಮಗನಾಗಿಯೂ ನಿನ್ನ ಮಗಳಾಗಿಯೂ ಅಂಗೀಕಾರ ಮಾಡು. ಅಂಗೀಕಾರ ಮಾಡು. ಯೇಸುವಿನ ಹೆಸರಿನಲ್ಲಿ ಯೇಸುವಿನ ಹೆಸರಿನಲ್ಲಿ ಆಮೇನ್. ಆಮೇನ್. ನಮ್ಮ ಈ ಕಾರ್ಯಕ್ರಮದ ಕಡೆಯ ಪ್ರಶ್ನೆ, ನಾವೀಗ ದೇವರನ್ನು ಸ್ವೀಕರಿಸಿದ್ದೇವೆ ಅಂತ ನಾವು ನಂಬಿದರೆ ನಮ್ಮ ಒಂಟಿತನವು ಮಾಯವಾಗಿ ಹೋಗುತ್ತದಾ? ನೋಡಿ, ಇಲ್ಲಿ ನಾನು ಈಗ ತಾನೇ ಹೇಳಿದ ಹಾಗೆ ನಮ್ಮ ಸಮಸ್ಯೆಗಳು ಕ್ಷೀಣಿಸ್ತದೆ ಎಂಬುದಾಗಿ ಹೇಳಿದೆ. ಅಂದರೆ ಸಮಸ್ಯೆಗಳು ಖಂಡಿತವಾಗಿ ಇರುತ್ತೆ, ಅಲ್ಲಿಗೆ ಈ ಒಂಟಿತನವೂ ಸಹ ಒಂದು ಸಮಸ್ಯೆಯೇ. ಇಲ್ಲಿ ಒಂಟಿತನದಿಂದ ಸಂಪೂರ್ಣವಾಗಿ ನೀವು ಹೊರಗೆ ಬರ್ತೀರಾ ಅನ್ನೋದಕ್ಕಿಂತ ನೀವು ಯಾವತ್ತಿಗೂ ಒಬ್ಬಂಟಿಗರಾಗಿ ಉಳಿಯೋದಿಲ್ಲ. ನೀವು ಯಾವತ್ತಿಗೂ ಒಬ್ಬಂಟಿಗರಾಗಿ ಉಳಿಯೋದಿಲ್ಲ. ಯೇಸು ಸ್ವಾಮಿ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತಾನೆ. ಒಂಟಿತನ ಇದ್ದರೂ ಅದರ ಮಧ್ಯದಲ್ಲಿ ಒಬ್ಬಂಟಿಗನಾಗಿ ಇರುವುದಕ್ಕೆ ಸ್ವಾಮಿ ಬಿಡೋದಿಲ್ಲ. ನಿಮ್ಮ ಜೊತೆಗಿದ್ದು ಆತನು ನಿಮ್ಮನ್ನು ನಡೆಸುವಾತನಾಗಿರ್ತಾನೆ. ಹೇಗೆ ಅಂದರೆ, ಮೋಶೆ ಒಂದು ವಾಕ್ಯವನ್ನು ಹೇಳ್ತಾನೆ ಜನರಿಗೆ. ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ ಇರುವಾಗ ದೇವರು ಒಂದು ವಾಕ್ಯವನ್ನು ಆತನ ಮೂಲಕ ಹೇಳ್ತಾನೆ, ನೋಡಿರಿ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೇನೆ. ಈಗ ನೋಡುವಂಥ ಈ ಒಂದು ಸೈನ್ಯವನ್ನು ತಿರ್ಗಾ ನೀವು ನೋಡೋಕ್ಕೆ ಹೋಗೋದಿಲ್ಲ. ಅಂದರೆ ಆ ಸಮಸ್ಯೆ ಇದ್ದರೂ ಸಹ ಅದರ ಮಧ್ಯದಲ್ಲಿ ದೇವರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾನೆ. ಯಾಕೆಂದರೆ ದೇವರಿಗೆ ನಮ್ಮನ್ನ ಕಂಡ್ರೆ ತುಂಬ ಇಷ್ಟ, ಕಂಡ್ರೆ ತುಂಬ ಪ್ರೀತಿ ಮಾಡ್ತಾನೆ ನಮ್ಮನ್ನ. ಅದು ನಿಮಗೆ ಯಾವಾಗಲೂ ನೆನಪಿರಲಿ. ಇಷ್ಟು ಪ್ರೀತಿ ಮಾಡುವ ದೇವರು ನಮ್ಮನ್ನು ಎಂದಿಗೂ ಒಬ್ಬಂಟಿಗನಾಗಿ ಬಿಡುವುದಿಲ್ಲ. ಈ ಕಾರ್ಯಕ್ರಮದ ಮುಕ್ತಾಯಕ್ಕೆ ನಾವು ಬಂದಿದ್ದೇವೆ. ವೀಕ್ಷಿಸಿದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೂ ಈ ಚರ್ಚೆಯಲ್ಲಿ ನಮಗೆ ಸಹಾಯ ಮಾಡಿದ ಎನೋಶ್ರವರಿಗೂ ಕೂಡ ಸಹ ನನ್ನ ವಂದನೆಗಳು. ಧನ್ಯವಾದಗಳು. ನಿಮಗೂ ಸಹ ನನ್ನ ಪ್ರೀತಿಯ ವಂದನೆಗಳು. ನಮ್ಮ ಈ ಕಾರ್ಯಕ್ರಮವು ಪ್ರತಿ ವಾರ ಪ್ರಸಾರವಾಗುತ್ತದೆ. ಫೀಬಾ ಇಂಡಿಯಾ ಹಾಗೂ ಕ್ರೈಸ್ತ ವರ್ಲ್ಡ್ ಈ ಸಂಸ್ಥೆಯು ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತದೆ. ನೀವು ಪ್ರತಿ ವಾರ ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಇಲ್ಲ ನಿಮ್ಮ ಹೃದಯದಲ್ಲಿ ನಿಮ್ಮನ್ನು ಕಾಡುವಂತಹ ಇಲ್ಲ ನಿಮಗೆ ಕ್ಯಾಶುವಲ್ ಆಗಿ ಬರುವ ಕ್ವೆಶ್ಚನ್ಸ್ ಕೂಡ ನೀವು ನಮಗೆ ಕಳಿಸಬಹುದು. ನಿಮ್ಮ ಪ್ರಶ್ನೆಗಳನ್ನು ದಯವಿಟ್ಟು ನಮಗೆ ಬರೀರಿ. ಆ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ ಹಾಗೆ ನಾವು ಪ್ರಯತ್ನ ಪಡುತ್ತೇವೆ. ಮುಂದಿನ ವಾರವೂ ನಾವು ಭೇಟಿಯಾಗೋಣ. ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 99026064453. ಧನ್ಯವಾದಗಳು.